ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಅಫ್ತಾ ಫರೀದ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಪರಾಧ ನಿಯಂತ್ರಣ ಸಂಸ್ಥೆ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನವ ಹಕ್ಕುಗಳನ್ನು ಪಡಿಬೇಕು, ಮಾನವನಿಗೆ ಆದಂಥ ತೊಂದರೆಗಳಿಗೆ ನಾವೆಲ್ಲರೂ ಸ್ಪಂದಿಸಬೇಕು. ಇಲ್ಲಿ ನಮ್ಮಲ್ಲಿ ಇರೋದು ಎರಡೇ ಜಾತಿ, ಒಂದು ಗಂಡು ಒಂದು ಹೆಣ್ಣು. ಈ ಎರಡು ಜಾತಿ ನಾವು ಮಾನವರಾಗಿ ಬಾಳಬೇಕು. ಒಬ್ಬ ಮಾನವನಿಗೆ ತೊಂದರೆ ಆದಾಗ ನಾವೆಲ್ಲರೂ ಆ ತೊಂದರೆಗಳನ್ನು ಅವರಿಗೆ ಕರ್ಕೊಂಡು ಏನು ತೊಂದರೆ ಆಗಿದೆ ಅಂತ ಹೇಳಿ ಅವರ ಸಮೀಕ್ಷೆ ಮಾಡಿ ಅವರ ತೊಂದರೆಗಳಿಗೆ ನಾವೆಲ್ಲರೂ ಜೊತೆಗೂಡಿ ಅವರ ತೊಂದರೆಯನ್ನು ನಾವು ದೂರ ಮಾಡಬೇಕು ಅಂತೇಳಿ ನಾವೆಲ್ಲರೂ ಯಾವುದೇ ಫೀಲ್ಡಲ್ಲಾಗಿರಲಿ ಅವರಿಗೆ ಎಲ್ಲೇ ತೊಂದರೆ ಆಗಿದ್ರೂ ಸಹ ನಾವೆಲ್ಲರೂ ಒಂದಾಗಬೇಕು, ಸೇರಬೇಕು, ಎಲ್ಲರ ತೊಂದರೆಗೆ ನಾವು ಸಹಕರಿಸಬೇಕು. ಆದ್ದರಿಂದ ಈ ಮಾನವ ಹಕ್ಕುಗಳ ದಿನಾಚರಣೆ ಇಡೀ ವರ್ಲ್ಡ್ನಲ್ಲಿ ಈ ದಿನ ಮಾಡಲಾಗ್ತಾ ಇದೆ. ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಈ ನಮ್ಮ ಭಾಗದಲ್ಲಿ ಇದರ ಬಗ್ಗೆ ಸ್ವಲ್ಪ ಅರಿವು ಕಮ್ಮಿ ಆಗಿದೆ. ಆದ್ದರಿಂದ ಮಾನವ ಹಕ್ಕುಗೆ ಏನು ಬೆಲೆ ಇದೆ ಅಂತೇಳಿ ನಾವೆಲ್ಲರೂ ಅರ್ಥ ಮಾಡ್ಕೊಬೇಕು. ಮಾನವನಿಗೆ ಅದ್ಭುತವಾದ ಒಂದು ಬೆಲೆ ಇದೆ. ಆ ಬೆಲೆಗೆ ನಾವೆಲ್ಲರೂ ಸ್ಪಂದಿಸಬೇಕು. ಯಾವುದೇ ಕಾಲದಲ್ಲಾಗಲಿ ಎಲ್ಲರೂ ಒಗ್ಗೂಡಿದಾಗ ಜಯ ನಮ್ಮದಾಗುತ್ತದೆ. ಭಾರತ ದೇಶದಲ್ಲಿ ನಾವೆಲ್ಲರೂ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಹಮ್ ಸಬ್ ಹೈ ಭಾಯಿ ಭಾಯಿ. ನಾವೆಲ್ಲರೂ ಒಂದಾಗಿದ್ದಕ್ಕೆ ಮಾತ್ರ ಈ ದೇಶದಿಂದ ಬ್ರಿಟಿಷರನ್ನು ಓಡಿಸ್ಲಿಕ್ಕೆ ಸಾಧ್ಯ ಆಯ್ತು ವಿನಃ ನಾವೆಲ್ಲರೂ ಬೇರೆ ಬೇರೆಯವರಾಗಿದ್ದರೆ ಈಗ ತನಕ ನಾವು ಬ್ರಿಟಿಷರಿಗೆ ಓಡಿಸ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಾವೆಲ್ಲರೂ ಮಾನವರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ನಾವೆಲ್ಲರೂ ಒಗ್ಗೂಡೋಣ. ನಮ್ಮ ಜೀವನ, ನಮ್ಮ ತೊಂದರೆಗಳು ಸದಾ ಕಾಲ ಇದ್ದಿದ್ದೆ. ಆದರೂ ಸಹ ಮಾನವನ ಬಗ್ಗೆ ನಾವೆಲ್ಲರೂ ಅರಿತುಕೊಂಡಾಗ, ಮಾನವರ ಜೊತೆಗೆ ಕೈ ಜೋಡಿಸಿದಾಗ ಮಾನವ ಹಕ್ಕುಗಳು ಏನು ಅಂತ ಎಲ್ಲರಿಗೂ ಅರಿವಾಗತ್ತೆ. ಇದ್ರ ಬಗ್ಗೆ ನಾವೊಂದು ಅರಿವು ಮಾಡಿಸ್ಲಿಕ್ಕೋಸ್ಕರ ಈ ಒಂದು ಸಣ್ಣ ಕಾರ್ಯಕ್ರಮ. ನಾವು ಈ ದರ್ಗಾ ಕಾಂಪ್ಲೆಕ್ಸ್ನಲ್ಲಿ ನಮ್ಮ ಒಂದು ಕಚೇರಿ ಇದೆ. ಆ ಕಚೇರಿಯಿಂದ ನಾವು ಹೊರಟು ಮಹಾವೀರ ಸರ್ಕಲ್ ಮತ್ತು ಗೋಪಿ ವೃತ್ತಕ್ಕೆ ನಾವು ಈಗ ತಲುಪಿದ್ದೀವಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಎಲ್ಲರೂ ಸಹ ಇಲ್ಲಿ ಸೇರಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಸಂತೋಷ್ ಹೊನೆಗುಂಡಿ ಅಡ್ವೊಕೇಟ್ ಸಾಹೇಬರು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಸಹ ಭಾಗಿಯಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಬ್ದುಲ್ ರಜಾಕ್ ಈ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ನ ಅವರು ಮುಖ್ಯಸ್ಥರಾಗಿದ್ದಾರೆ, ಫೌಂಡರ್ ಆಗಿದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಹಾಗೂ AZ ಮುಹೀಬ್ ಅವರು ಸಹ ಈ ಒಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮ ರಾಷ್ಟ್ರೀಯ ಉಪಾಧ್ಯಕ್ಷ ಆಗಿದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಹಾಗೂ ನವೀನ್ ಇವರು ರಾಜ್ಯ ಅಧ್ಯಕ್ಷರಿದ್ದಾರೆ, ಹ್ಯೂಮನ್ ರೈಟ್ಸ್ನ ರಾಜ್ಯ ಅಧ್ಯಕ್ಷರು ಆಗಿದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತು ಹಲವಾರು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರು ಸಹ ಆಗಮಿಸಿದ್ದಾರೆ. ಮಹಿಳಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಹಿಳಾ ಕಮಿಟಿನೂ ಸಹ ಆಗಮಿಸಿದ್ದಾರೆ. ಮತ್ತು ನಮ್ಮ ಶಿಕಾರಿಪುರದಿಂದ ಸಾಕಷ್ಟು ಜನ ಅವರು ಸಹ ನಮ್ಮ ಸಂಸ್ಥೆಯವರು ಆಗಮಿಸಿದ್ದಾರೆ. ಮತ್ತು ದಾವಣಗೆರೆಯಿಂದನೂ ಸಹ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಆಗಮಿಸಿದ್ದಾರೆ. ಸಾರ್ವಜನಿಕರು ಸಹ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಇವರೆಲ್ಲರೂ ಬಂದು ಕೈ ಜೋಡಿಸಿದ್ದಾರೆ. ನಾವೆಲ್ಲರೂ ಏನೇ ಆಗು ಮಾನವನಾಗಿ ಬಾಳು ಅಂತ ಹೇಳಿ ಏನು ಗಾದೆ ಇದೆಯೋ ಇದ್ರ ಪ್ರಕಾರ ನಾವೆಲ್ಲರೂ ಮಾನವನಾಗಿ ಬಾಳೋಣ. ಯಾರಿಗೂ ತೊಂದರೆ ಆದಾಗ ನಾವೆಲ್ಲರೂ ಒಗ್ಗೂಡಿ ಅವರ ತೊಂದರೆಯನ್ನು ದೂರ ಮಾಡಿಸ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ. ನಾವೆಲ್ಲರೂ ಯಾವಾಗ ತನಕ ಒಂದಾಗಲ್ವೋ ಈ ನಮ್ಮ ದೇಶಕ್ಕೆ ಒಂದು ಬಲ ಸಿಗೋದಿಲ್ಲ. ಆದ್ದರಿಂದ ನಾವು ಜಾತಿ ಭೇದ ಭಾವವನ್ನು ಮರೆತು ನಾವೆಲ್ಲರೂ ಒಗ್ಗೂಡಿ ಈ ದೇಶದ ಒಗ್ಗಟ್ಟಿಗಾಗಿ ನಾವೆಲ್ಲ ದುಡಿಬೇಕಾಗಿದೆ ಅಂತೇಳಿ ಈ ಸಮಯದಲ್ಲಿ ನಾನು ಹೇಳಿ ನನ್ನ ಎರಡು ಮಾತಾಡಲಿಕ್ಕೆ ತಾವೆಲ್ಲರೂ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Everybody's got their human rights.
Like all kids, you have human rights. To learn more about them, go to kidsforglobalpeace.com. ಅಲ್ಲಿ ಹ್ಯೂಮನ್ ರೈಟ್ಸ್ ಅವ್ರದ್ದು ರ್ಯಾಲಿ ಇತ್ತು. ಈ ದಿನ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಇಡೀ ವಿಶ್ವದಲ್ಲೇ ಆಚರಿಸಲಾಗುತ್ತಿದೆ. ಆದ್ದರಿಂದ ನಾವು ಸಹ ನಮ್ಮ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಲ್ಯಾಣ ಅಪರಾಧ ನಿಯಂತ್ರಣ ಸಂಸ್ಥೆ ವತಿಯಿಂದ ಶಿವಮೊಗ್ಗ ನಗರದಲ್ಲೂ ಸಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮ ಜನರನ್ನು ಅರಿವು ಮೂಡಿಸುವ ಬಗ್ಗೆ, ಜನರಿಗೆ ಮಾನವ ಹಕ್ಕುಗಳೆಂದರೆ ಏನು, ಮಾನವನಾಗಿ ಯಾವ ರೀತಿ ನಾವು ಬಾಳಬೇಕು, ನಮ್ಮ ಸಮಾಜ ಜನ ಏನು ಹೇಳ್ತಾರೆ ಇದ್ರ ಬಗ್ಗೆ, ಅದನ್ನೆಲ್ಲ ಅರಿತು ಜನರನ್ನು ಬಾಳಬೇಕಾದಂಥ ಅವಶ್ಯಕತೆ ತುಂಬ ಇದೆ. ಇಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲದ ಹಾಗೆ ನಾವು ಈ ವಿಶ್ವದಲ್ಲಿ ಬಾಳ್ತಾ ಇದ್ದೀವಿ. ಆದ್ದರಿಂದ ಈ ನಮ್ಮ ಭಾರತ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಹಮ್ ಸಬ್ ಹೈ ಭಾಯಿ ಭಾಯಿ ಅಂತ ಹೇಳಿ ಈ ದೇಶವನ್ನು ಸದೃಢವಾಗಿ ಕಟ್ಟಿ ಈ ದೇಶವನ್ನು ನಾವು ಉನ್ನತ ಸ್ಥಾನದಲ್ಲಿ ತಗೊಂಡೋಗ್ಬೇಕಾಗಿರೋ ನಮ್ಮ ಕರ್ತವ್ಯ ಇದೆ. ಆದ್ದರಿಂದ ಮಾನವನಿಗೆ ಯಾವುದೇ ರೀತಿಯ ತೊಂದರೆಗಳಾದರೂ ಸಹ ನಾವೆಲ್ಲರೂ ಒಗ್ಗೂಡಿ ಆ ತೊಂದರೆಗೆ ನಾವು ಅವನಿಗೆ ಆಗದೇ ಇರೋದನ್ನ ಸ್ಪಂದಿಸಿ ಅವ್ರ ಜೀವನವನ್ನು ನಡೆಸಬೇಕಾಗಿದೆ. ಮಾನವನ ಕೆಲವು ನಿಯಂತ್ರಣಗಳಿದ್ದಾವೆ. ಯಾಕಂತೇಳಿದರೆ ನಮ್ಮ ದೇಶ ಒಂದು ಸೌಹಾರ್ದತೆಯ ದೇಶ. ಇಲ್ಲಿ ಪ್ರೀತಿ, ವಿಶ್ವಾಸ, ಸೌಹಾರ್ದತೆ. ಈ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಜಾತಿಯ ಜನಾಂಗದ ವರ್ಗದವರು ಸಹ ಈ ದೇಶದಲ್ಲಿದ್ದಾರೆ. ಈ ದೇಶದಲ್ಲಿ ಇರೋಂಥ ಪ್ರೀತಿ ಬೇರೆ ವಿಶ್ವದಲ್ಲಿ ಯಾವ ದೇಶದಲ್ಲೂ ಸಹ ಇಲ್ಲ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದರೆ ಈ ನಮ್ಮ ದೇಶದಲ್ಲಿ ರಂಜಾನ್ ಹಬ್ಬನೂ ಮಾಡ್ತಾರೆ, ಯುಗಾದಿ ಹಬ್ಬನೂ ಮಾಡ್ತೀವಿ, ಕ್ರಿಸ್ಮಸ್ ಹಬ್ಬನೂ ಸಹ ನಾವು ಮಾಡ್ತೀವಿ. ಎಲ್ಲರೂ ಈ ನಮ್ಮ ದೇಶದಲ್ಲಿ ಪ್ರೀತಿ ಒಂದು ವಿಶ್ವಾಸದ ಸಹಬಾಳ್ವೆಯನ್ನು ಬಾಳ್ತಾ ಇದ್ದೀವಿ. ಅದಕ್ಕೆ ಕೆಲವರಿಂದ ಏನು ಅಡ್ಡಿ ಬರ್ತಾ ಇದೆಯೋ ಅದನ್ನೆಲ್ಲ ನಾವು ತಳ್ಳಾಕಿ ನಾವೆಲ್ಲರೂ ಒಂದೇ. ಇಡೀ ವಿಶ್ವದಲ್ಲಿ ಗಂಡು ಮತ್ತು ಹೆಣ್ಣು ಈ ಎರಡೇ ಜಾತಿ ಇರೋದು. ಆದ್ದರಿಂದ ನಾವು ಮಾನವನಿಗೆ ಪ್ರೀತಿ ಮಾಡಬೇಕು, ಮಾನವನ ಬೆಲೆಯನ್ನು
ಅರ್ಥಕೊಂಡು ಅವನಿಗೆ ನಾವು ಆ ಸ್ಥಾನಮಾನವನ್ನು ಕೊಡಬೇಕೆಂದು ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ದಿನ ನಮ್ಮ ಒಂದು ಸಂಸ್ಥೆಯಿಂದ ನಾವು ತುಂಬ ಚೆನ್ನಾಗಿ ಒಂದು ಕಾರ್ಯಕ್ರಮ, ಪಥಸಂಚಲನ ಕಾರ್ಯಕ್ರಮ, ಸ್ಟೇಜ್ ಕಾರ್ಯಕ್ರಮ, ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇವೆಲ್ಲರೂ ಸಹ ನಾವು ಹಮ್ಮಿಕೊಂಡಿದ್ದೀವಿ. ಈ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಸಂಸ್ಥೆಯ ಸಂಸ್ಥಾಪಕರಾದ ರಜಾಕ್ ಅವರು ಸಹ ಇದ್ದಾರೆ. ಹಾಗೂ ನಮ್ಮ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದ ಸಂತೋಷ್ ಹೊನೆಗುಂಡಿಯು ಸಹ ಇದ್ದಾರೆ, ಮುಹೀಬ್ ಅವರು ಇದ್ದಾರೆ, ನಮ್ಮ ರಜಾಕ್ ಅಲಿ ಗುರುಗಳು ಸಹ ದಾವಣಗೆರೆಯಿಂದ ಆಗಮಿಸಿದ್ದಾರೆ. ಮತ್ತು ಎಲ್ಲರೂ ಸಹ ಈ ಒಂದು ನಮ್ಮ ನವೀನ್ ಅನ್ನೋರು ಈ ರಾಜ್ಯ ಅಧ್ಯಕ್ಷರು ಸಹ ಇದ್ದಾರೆ. ಎಲ್ಲರನ್ನೂ ಒಗ್ಗೂಟಿ ಯಾವುದೇ ಭೇದ ಭಾವ ಇಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದೀವಿ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಮಹನೀಯರಿಗೂ ಮಹಿಳೆಯರಿಗೂ, ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದರು, ಅವರಿಗೂ ಸಹ ವಂದಾರ್ಪಣೆಯನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.